ಎಲ್ಲಾನು ಕೂಡ ಒಂದು ಫ್ಯಾನ್ಸಿ ಡಿಸೈನ್ಸ್ ಅಲ್ವಾ ಸರ್ ಇದು? ಹಾ ಮೇಡಮ್, ಫ್ಯಾನ್ಸಿ ನೀವು ನೋಡೋದಲ್ಲ ಕೊಂಡು ಅದೆಲ್ಲ ತಗೊಂಡು ನಾವು ಈ ತರ ಡಿಸೈನ್ಸಿಂಗ್ ಎಲ್ಲ ಸೊ ಈ ರೀತಿನೂ ಕೂಡ ಒಂದು ಅವ್ರಿಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಆ ರೀತಿ. ಸೊ ನೀವೊಂದು ಇದೇ ರೀತಿ ಇರುತ್ತೆ ಅನ್ನೋದು ಕೂಡ ಒಂದು ಡಿಸೈನ್ಸ್ ಗಳನ್ನ ತೋರಿಸಬಹುದಲ್ವಾ? ಸೊ ಕ್ಯಾಟಲಾಗ್ ಗಳಲ್ಲಿ ಇರುವಂತದ್ದು. ಸೊ ಇದೆಲ್ಲಾನು ಕೂಡ ಒಂದು ಟ್ರೆಂಡಿಂಗ್ ಆಗಿರುವಂತದ್ದು ಫ್ರೆಂಡ್ಸ್, ಎಲ್ಲಾನು ಕೂಡ ನೀವು ನೋಡಬಹುದು. ಈ ತರ ಒಂದು ಗುಂಡು ತಗೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾದಂತಹ ಡಿಸೈನ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಇರುವಂತದ್ದು ನೀವು ಹೇಳಿದ್ರೆ ಅವ್ರು ಅಲ್ಲೇ ನಿಮ್ಗೆ ಸ್ಪಾಟ್ ಅಲ್ಲೇ ಮಾಡ್ಕೊಡ್ತಾರೆ. ಸ್ವಲ್ಪ ಟೈಮ್ ಆಗುತ್ತೆ, ಯಾಕಂದ್ರೆ ಕಸ್ಟಮರ್ಸ್ ಗಳ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಷ್ಟೇನೇನಿಲ್ಲ. ಸೂಪರ್ ನೋಡಿ. ಇದಲ್ದೇನು ಕೂಡ ನಿಮ್ಗೆ ಬೇರೆ ರೀತಿಯಾದಂತಹ ಒಂದು ಡಿಸೈನ್ಸ್ ಬೇಕಾದ್ರೂ ಕೂಡ ನೀವು ಹೇಳಿದ್ರು ಕೂಡ ಅದನ್ನು ಕೂಡ ಮಾಡ್ಕೊಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ 916 ಚಿನ್ನದ ಗುಂಡುಗಳು ಜಸ್ಟ್ 100 ರೂಪಾಯಿಂದನೂ ಶುರುವಾಗ್ತಾ ಇದೆ. ಸೊ ಈ ಒಂದು ಶಾಪ್ ನ ನೀವು ವಿಸಿಟ್ ಮಾಡಿದ್ರೆ ನಿಮಗ್ ಬೇಕಾಗಿರುವಂತಹ ಎಲ್ಲಾ ಜ್ಯುವೆಲ್ರಿಗಳನ್ನು ಕೂಡ ನಿಮಗ್ ಬೇಕಾಗಿರೋ ಹಾಗೆ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬಹುದು. ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನಾನು ಇವತ್ತು ನಿಮ್ಗೆ ತೋರಿಸಿದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ತುಂಬಾನೇ ಖುಷಿ ಕೊಡುತ್ತೆ. ಹಾಗೆ ಇಲ್ಲಿರೋ ಯಾವ್ದಾದ್ರು ಡಿಸೈನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸೊ ಇಮಿಡಿಯೇಟ್ ನೀವು ಈ ಆರ್ಡರ್ ಕೂಡ ಪ್ಲೇಸ್ ಮಾಡಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನಿಮಗ್ ಬೇಕಾಗಿರುವಂತಹ ಡಿಸೈನ್ಸ್ ಗಳನ್ನ ಅಲ್ಲೇ ಕೂತ್ಕೊಂಡು ನೀವು ಯಾವ ರೀತಿ ಬೇಕು ಆ ರೀತಿ ಅವರು ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ಅಂದ್ರೆ ಅಲ್ಲೇ ನಿಮ್ಗೆ ಕೂತ್ಕೊಂಡಿದಾಗ ನೀವು ಕೇಳಿರುವಂತಹ ಏನು ಮಣಿಗಳಿರುತ್ತೆ, ಗುಂಡುಗಳಿರುತ್ತೆ ಎಲ್ಲಾನು ಕೂಡ ರೆಡಿ ಮಾಡಿ ನಿಮ್ಗೆ ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಅದನ್ನ ರೆಡಿ ಕೂಡ ಮಾಡ್ಕೊಡ್ತಾರೆ. ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಗಳು ಜಸ್ಟ್ 100 ರೂಪಾಯಿನ ಚಿನ್ನದ ಗುಂಡುಗಳಂದ್ರೆ ಎಷ್ಟು ಖುಷಿ ಆಗತ್ತಲ್ವಾ ಹೆಣ್ಮಕ್ಳಿಗೆ. ಹೌದು, ನಾನ್ ಇವತ್ತು ಇರೋದು ರಾಜಾ ಮಾರ್ಕೆಟ್ ಅಲ್ಲಿ. ಸೊ ರಾಜಾ ಮಾರ್ಕೆಟ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ತುಂಬಾನೇ ಫೇವ್ರೆಟ್ ಅಂತಾನೆ ಹೇಳ್ಬಹುದು. ಇಲ್ಲಿ ನಿಮ್ಗೆ ಸ್ಯಾರಿ, ಬ್ಲೌಸಸ್, ಆಕ್ಸೆಸರೀಸ್, ಗೋಲ್ಡ್, ಸಿಲ್ವರ್ ಏನಿಲ್ಲ ಹೇಳಿ. ಆದ್ರೆ ಈ ಒಂದು ಶಾಪ್ ನಲ್ಲಿ ನಿಮ್ಗೆ ಪರ್ಲ್ಸ್ ಇಂದ ಹಿಡಿದು ರೂಬಿಯಿಂದ ಹಿಡಿದು ಮುತ್ತು, ಜೇಡ ಎಲ್ಲಾನು ಕೂಡ ಸಿಗುತ್ತೆ. ಸೊ ಎಲ್ಲಾನು ಕೂಡ ನಿಮ್ಗೆ ಒರಿಜಿನಲ್ ಪ್ಯೂರ್ ಗುಂಡುಗಳು, ಚಿನ್ನದ ಗುಂಡುಗಳು ಕೂಡ ಸಿಗುತ್ತೆ. ಇನ್ನು ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಸೊ ಇದು ನಿಮ್ಗೆ KR ಮಾರ್ಕೆಟ್ ಇಂದ ನೀವು ಅವಿನಿ ರೋಡ್ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಗೆ ರಾಜಾ ಮಾರ್ಕೆಟ್ ಸಿಗುತ್ತೆ, ಎಂಟ್ರೆನ್ಸ್ ಇದು. ಸೊ ಈ ಒಂದು ರಾಜಾ ಮಾರ್ಕೆಟ್ ಅಲ್ಲೇ ನಿಮ್ಗೆ ಸೆಕೆಂಡ್ ಶಾಪ್ ಆಗಿರುವಂತದ್ದೇ ಬಾಲಾಜಿ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಅಂತ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳಿದೆ ಫ್ರೆಂಡ್ಸ್. ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ 100 ರೂಪಾಯಿಂದ ಚಿನ್ನದ ಗುಂಡುಗಳು ಸಿಗ್ತಾ ಇದೆ. ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನೀವು ತುಂಬಾನೇ ಖುಷಿ ಪಡ್ತೀರಾ. ಯಾರಿಗೆಲ್ಲ ಈ ವಿಡಿಯೋ ನೋಡಿ ಹೋಗಿರ್ತಿರೋ ಡೆಫಿನೆಟ್ಲಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ಇಷ್ಟು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನಾನು ಎಲ್ಲೂ ಕೂಡ ನೋಡಿರ್ಲಿಲ್ಲ. ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ನನ್ಗೂ ಕೂಡ ಪರ್ಸನಲಿ ಹೆಮ್ಮೆ ಅನ್ಸುತ್ತೆ. ತುಂಬಾ ಒಳ್ಳೆ ಕಲೆಕ್ಷನ್ಸ್, ಯಾರು ಕೂಡ ಮಿಸ್ ಮಾಡಬೇಡಿ. ಸೊ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ಕೂಡ ನಿಮ್ಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋನ ನೋಡ್ಕೊಂಡ್ ಬಂದ್ಬಿಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸೊ ಹೇಳಿ ಸರ್, ನಿಮ್ಮ ಒಂದು ಶಾಪ್ ನೇಮ್? ಸೊ ಬಾಲಾಜಿ ಜ್ಯುವೆಲ್ಸ್ ಅಂಡ್ ಜೆಮ್ಸ್ ಅಂತ. ಬಾಲಾಜಿ ಜ್ಯುವೆಲ್ಸ್ ಅಂಡ್ ಜೆಮ್ಸ್ 40 ಇಯರ್ಸ್ ಇಂದ ಇದೀವಿ ನಾವು. ಓಕೆ, ನಮ್ಮ ತಂದೆ ಕಾಲದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. ಓಕೆ, ನಿಮ್ಮ ಹತ್ರ ಪ್ಯೂರ್ ಗುಂಡ್ಗಳು ಸಿಗತ್ತೆ ಅಂತ ಹೇಳಿದ್ರು. ಸೊ ಯಾವ ರೀತಿ ಅದು ಮಿನಿಮಮ್ ಏನ್ ಚಾರ್ಜಸ್ ಇಂದ ಶುರು ಆಗಬಹುದು? ಬನ್ನಿ ಮೇಡಮ್, ಎಲ್ಲ ತರ ತೋರಿಸ್ತೀನಿ ಐಟಮ್ಸ್. ಹಾ, ಇದು MM ಲೆಕ್ಕ ಬರುತ್ತೆ. 3mm ಅಂತ ಬರುತ್ತೆ. ಇದು ನೋಡಿ 3mm 100 ರುಪೀಸ್. ಸೊ ಫ್ರೆಂಡ್ಸ್, ಇದು ನೋಡ್ತಾ ಇದ್ರಲ್ಲ, ಇದು 3mm ಅಂತೆ. 4mm ಗುಂಡು ಕೊಡು. ಸೊ ಡಿಫರೆನ್ಸ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇದರಲ್ಲೇ ಪ್ರೈಸ್ ಹಾಕಿರ್ತೀವಿ, ಯಾರಿಗೂ ಡಿಫರೆನ್ಸ್ ಪ್ರೈಸ್ ಇರಲ್ಲ. ಇದರಲ್ಲೇ ಪ್ರೈಸ್ ಹಾಕಿರ್ತೀವಿ. ಓಕೆ, ಎಲ್ಲ ಇದರಲ್ಲೇ ಹಾಕಿರ್ತೀವಿ. ಹಾ, ಇದು 3mm, 4mm, 5mm. ನೋಡಿ ಫ್ರೆಂಡ್ಸ್, ಇದೆಲ್ಲವೂ ಕೂಡ ಗೊತ್ತಾಗ್ಬಿಡತ್ತೆ ನಿಮ್ಗೆ. ಎಷ್ಟು ಸೈಜಸ್ ಕೂಡ ವೇರಿಯೇಷನ್ ಆಗುತ್ತೆ. 6mm. ಓಕೆ, ಸೊ ಇಲ್ಲಿ ನಿಮ್ಗೆ ಹಾಕಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಪ್ರತಿಯೊಂದರಲ್ಲೂ ಕೂಡ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ. 3, 4 ಎಲ್ಲ ಸೈಜಸ್ ಸಿಗುತ್ತೆ ನಮ್ಮ ಹತ್ರ. 8mm, 8mm, 9mm ಎಲ್ಲ ಸೈಜಸ್ ಸಿಗುತ್ತೆ. ಸ್ಟಾರ್ಟಿಂಗ್ ಏನ್ ಪ್ರೈಸಸ್ ಇಂದ ಶುರು ಆಗುತ್ತೆ? ಇದು 100 ರುಪೀಸ್ ಇಂದ ಸ್ಟಾರ್ಟ್. ಈಚ್ ಗುಂಡಿದು ಇದು 100 ರೂಪೀಸ್ ಇಂದ ಶುರು ಆಗುತ್ತೆ ಇದು. ಓಕೆ, ಇದು 100 ರೂಪೀಸ್ ಇಂದ. ಇದು 100, ಇದು 200, ಇದು 300, ಇದು 380. ಇದು ಬಂದು 7, ಇದು 7mm, ಇದು ಬಂದು 600. ಅದರ ಡಿಫರೆಂಟ್ ಪ್ರೈಸಸ್ ಬರುತ್ತೆ. ಓಕೆ, ಹಾ, ಪ್ಯೂರ್ ಗೋಲ್ಡ್ ಅಲ್ವಾ ಸರ್? ಎಲ್ಲ ಪ್ಯೂರ್ ಗೋಲ್ಡ್ ಮೇಡಮ್. ಇವರಲ್ಲಿ ಒಟ್ಟು ಯಾವ ತರ ಬರುತ್ತೋ ಆ ತರ ಇವ್ರ ಒಳಗಡೆ ವ್ಯಾಕ್ಸ್ ಇರುತ್ತೆ, ಮೇಲ್ಗಡೆ ಗೋಲ್ಡ್ ಶೀಟ್ ಇರುತ್ತೆ. ನಾವು ರಿಟರ್ನ್ ವ್ಯಾಲ್ಯೂ ಕೂಡ ತಗೊಳ್ತೀವಿ. ಇದು
ರಿಟರ್ನ್ ವ್ಯಾಲ್ಯೂ ಅಂದ್ರೆ ಎಷ್ಟಿರುತ್ತೆ? ಸೇಮ್ ಇವಾಗ ತಗೊಂಡಿರೋ ಪ್ರೈಸಸ್ ಇರುತ್ತೆ ಇಲ್ಲ ಸ್ವಲ್ಪ ಚೇಂಜಸ್ ಏನಾದ್ರು ಆಗುತ್ತಾ? ಮೇಕಿಂಗ್ ಚಾರ್ಜ್ ಎಲ್ಲ ಹೋಗುತ್ತೆ. ಮೇಕಿಂಗ್ ಚಾರ್ಜ್ ಹೋಗುತ್ತೆ. ಅವತ್ತು ಗೋಲ್ಡ್ ರೇಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಆದ್ರೆ ನಿಮ್ಗೆ ಇನ್ನ ಸೇರಿಸಿ ಬರುತ್ತೆ. ಓಕೆ, ಹಾ. ಸೊ ಇದು ಯಾವ ರೀತಿ ಯೂಸ್ ಮಾಡಬಹುದು ಸರ್? ಅಂದ್ರೆ ಇವಾಗ ಡೈಲಿ ಯೂಸ್ ಮಾಡೋ ತರ ಏನ್ ಸಮಸ್ಯೆ ಏನಾಗಲ್ಲ ಅಲ್ವಾ? ಅಂದ್ರೆ ಈಗ ಬಿಸಿನೀರಿಗೆ ಏನಾದ್ರು ಹಾಕಿದ್ರೆ ಹಾಟ್ ವಾಟರ್ ಹಾಕಿದ್ರೆ ಏನಾದ್ರು ಸಮಸ್ಯೆ ಆಗುತ್ತೆ ಹೇಗೆ? ಈ ಲೈಟ್ ವೇಟ್ ಗುಂಡು ಬಂದು ಮೇನ್ ಅಕೇಶನ್ ಯೂಸ್ ಮಾಡಕ್ ಹೇಳ್ತಿದ್ವಿ. ಅಕೇಶನ್ ರೆಗ್ಯುಲರ್ ಯೂಸ್ ಮಾಡಬಹುದು, ಬಟ್ ಏನಂದ್ರೆ ಹಾಕೊಂಡ್ ಮಾಡ್ಕೊಳೋದು ಆ ತರ ಎಲ್ಲ ಹಾಕೊಂಡ್ ಸ್ನಾನ ಮಾಡೋದು. ಅಂದ್ರೆ ಲೈಟ್ ವೇಟ್ ಇರುತ್ತೆ, ಸ್ವಲ್ಪ ಬೇಗನೆ ಇದಾಗ್ಬಿಡುತ್ತೆ. ಬೆಣ್ಣೆನಾಗಲ್ಲ, ನೀವು ಪ್ರೆಸ್ ಮಾಡಿ, ಎಷ್ಟೇ ಪ್ರೆಸ್ ಮಾಡಿ ಪ್ರೆಸ್ ಏನಾಗಲ್ಲ. ಏನಂದ್ರೆ ಬೇಗ ಸವಿಯುತ್ತೆ. ನೀನು 916 ಅಲ್ವಾ, ಪ್ಯೂರ್ ಇದರಿಂದ ಬೇಗ ಸವಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೋಸ್ಕರ. ಓಕೆ ಸರ್. ನೆಕ್ಸ್ಟ್ ಕಲೆಕ್ಷನ್ ಸರ್. ಇದು ಗುಂಡು ಇದೆ, ಈ ತರ ಎಲ್ಲ ವೆರೈಟೀಸ್ ಆಫ್ ಗುಂಡು ಇದೆ. ಇದ್ರಲ್ಲಿ ಡಿಸೈನ್ ಗುಂಡು ಇದೆ, ಇದು ಡಿಸೈನ್ ಗುಂಡು ಇದೆ. ಸೊ ಇದ್ರಲ್ಲೂ ಕೂಡ ಡಿಸೈನ್ಸ್ ವೇರಿಯೇಷನ್ ಆಗುತ್ತೆ. ಪ್ಲೇನ್ ಇದೆ, ಸ್ಪಾಟೆಡ್ ಇದೆ, ಡಿಸೈನ್ಸ್ ನಕಾಸಿ ಡಿಸೈನ್ಸ್ ಇದೆ. ಓಕೆ, ಡಿಸೈನ್ಸ್ ಬರುತ್ತೆ. ಸೂಪರ್ ಸರ್. ಸರ್ ಈ ಕಲೆಕ್ಷನ್ ಬಗ್ಗೆ ಮೇಡಮ್ ಇವಾಗಿರೋ ಟ್ರೆಂಡಿಂಗ್ ಗುಂಡ್ ಅಂದ್ರೆ ಇದೆ EF ಅಂತ, ಎಲೆಕ್ಟ್ರೋ ಫೋಪಿಂಗ್ ಗುಂಡ್ ಅಂತ. ಈಗೆಲ್ಲ ಲೇಟೆಸ್ಟ್ ಆಗಿ ಫ್ಯಾನ್ಸಿ ಡಿಸೈನ್ಸ್ ಬರ್ತಾ ಇರೋದೆಲ್ಲ ಇದೆ, ತುಂಬಾ ಲೈಟ್ ವೈಟ್ ಅಲ್ಲಿ ಬರ್ತಾ ಇದೆ. ಆಕ್ಚುಲಿ ಇದೆಲ್ಲ ಸರ್ಗಳಲ್ಲೇ ಈ ತರ ಎಲ್ಲ ಸರ್ಗಳಲ್ಲಿ ಮಾಡ್ಬಿಟ್ಟು ಇದ್ ಮಾಡ್ತಾರೆ, ಬಟ್ ಲೂಸ್ ಅಲ್ಲಿ ಯಾರು ಜಾಸ್ತಿ ಮಾಡಕ್ ಹೋಗಲ್ಲ. ಅದನ್ನ ಲೂಸ್ ಅಲ್ಲಿ ಮಾಡ್ತೀವಿ. ಬೇಕಾದ್ರೆ ಒಂದ್ ಗುಂಡ್ ಬೇಕಾದ್ರೆ ಕೊಡ್ತೀವಿ, ಡಿಫ್ರೆಂಟ್ 1, 10 ಎಷ್ಟು ಬೇಕಾದ್ರೂ ಕೊಡ್ತೀವಿ. ಲೂಸ್ ಅಲ್ಲಿ ಎಲ್ಲ ನಿಮ್ಗೆ ಎಲ್ಲ ತರ ಡಿಸೈನ್ಸ್ ಕಲೆಕ್ಷನ್. ಈಗ ಮಿನಿಮಮ್ ಅಂದ್ರೆ ಇವಾಗ ಸಿಂಗಲ್ 100 rupeesಗೆ ಒಂದು ಪೀಸ್ ತಗೊಳಕಾದ್ರೂ ಬಂದವರಿಗೆ ಇಲ್ಲಿ ಡೈರೆಕ್ಟ್ ಆಗಿ ಸಿಗಬಹುದಾ? ಸಿಗುತ್ತೆ. ಇಲ್ಲಿ ಇಷ್ಟೇ ತಗೊಳ್ಬೇಕು ಅನ್ನೋದು ಏನಿಲ್ಲ. ಅದಕ್ಕೆ ನಾವು ಯಾವ ಎಲ್ಲ ಲೂಸ್ ಇಟ್ಟಿರ್ತೀವಿ, ಅದು 1 ಪೀಸ್ 10 ಪೀಸ್ ಎಷ್ಟು ಬೇಕಾದ್ರೆ ಅಷ್ಟು ಕೊಡ್ತೀವಿ. ಓಕೆ, ಸೊ ಇದೆಲ್ಲ ಏನ್ ಪ್ರೈಸ್ ಶುರು ಆಗ್ಬೋದು ಸರ್? ಇದೆಲ್ಲ ವೇಟ್ ಲೆಕ್ಕ ಬರುತ್ತೆ. ಇದು ಗ್ರಾಮ್ಗೆ 3 ಇಂದ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಇದರ ಲೇಟೆಸ್ಟ್ ಡಿಸೈನ್ಸ್, ಈ ತರ ಡಿಸೈನ್ಸ್ ನೋಡಿ, ಈ ತರ ಮಾಡ್ಕೋಬಹುದು. ಈ ತರ ಗುಂಡು, ಈ ತರ ಇದೆಲ್ಲ ಕಲೆಕ್ಷನ್ಸ್ ತರ ಡಿಸೈನಿಂಗ್ ಮಾಡ್ಕೋಬಹುದು. ಸೊ ಅವ್ರು ಯಾವ ರೀತಿ ಕಸ್ಟಮರ್ಸ್ ಹೇಳ್ತಾರೆ, ಸೊ ಆ ರೀತಿ ನೀವು ಮಾಡ್ಕೊಳ್ತೀರಾ. ಕೆಲವು ಕಡೆ ಗುಂಡು ಸಿಕ್ಕಿದ್ರೆ ಈ ತರ ಬೀಟ್ ಸಿಗಲ್ಲ, ಬೀಚ್ ಸಿಕ್ಕಿದ್ರೆ ಗುಂಡು ಸಿಗಲ್ಲ. ಆತರ ಕಂಪ್ಲೀಟ್ ಆಗಿರುತ್ತೆ. ಪೂರ್ತಿ ನಾವೇ A to Z ಎಲ್ಲ ಮಾಡ್ಕೊಡ್ತೀವಿ. ಫೋನ್ಸ್ ಕೊಡೋದು ಕೂಡ ನಮ್ಮ ಮುಂದೆನೆ ಕೂತಿದ್ದಾರೆ. ಅಂದ್ರೆ ಫೋನ್ಸ್ ಕೊಡೋದು ಎಷ್ಟು ಟೈಮ್ ಆಗ್ಬೋದು ಸರ್? ಅಂದ್ರೆ ಸ್ಪಾಟ್ ಅಲ್ಲೇ ಮಾಡ್ಕೊಡುವಂತದ್ದು ಸ್ಪಾಟ್ ಅಲ್ಲೇ ಇರುತ್ತೆ. ಕೆಲವು ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೆಲವು ಡಿಸೈನಿಂಗ್ ಡಿಪೆಂಡ್ ಅಪಾನ್ ಡಿಸೈನ್ ಮೇಲೆ. ಕೆಲವು 10 ನಿಮಿಷ ಆಗುತ್ತೆ, ಕೆಲವು half an hour ಆಗುತ್ತೆ, ಕೆಲವು 1 hour ಆಗುತ್ತೆ. ಡಿಪೆಂಡ್ ಅಪಾನ್ ಡಿಸೈನ್ ಮೇಲೆ ಹೋಗುತ್ತೆ. ಶಾಪ್ ಟೈಮಿಂಗ್ಸ್ ಏನಿರುತ್ತೆ ಸರ್? 11:30 to 8 o'clock ಗಂಟ ಇರ್ತದೆ. ಸಂಡೇ 11:30 to 5 o'clock ಗಂಟ ಇರ್ತೀವಿ. ಓಕೆ, ನೆಕ್ಸ್ಟ್ ಕಲೆಕ್ಷನ್ ಸರ್. ಪೋಲ್ಕಿ ಡಿಸೈನ್ಸ್ ಅಂತ, ಈಗ ಲೈಟ್ ವೈಟ್ ಇವೆಲ್ಲ ನಿಮ್ಗೆ ಸ್ಟೋನ್ಸ್ ಕಂಪ್ಲೀಟ್ ಲೆಸ್ ಬರುತ್ತೆ ಮೇಡಮ್. ಇದೆಲ್ಲ ಈಗ ಬರ್ತಾರೆ ಪೋಲ್ಕಿ ಐಟಮ್ಸ್, ಕಂಪ್ಲೀಟ್ ಸ್ಟೋನ್ಸ್ ಲೆಸ್ ಬರುತ್ತೆ. ಈ ತರ ಲೈಟ್ ವೈಟ್ ಅಲ್ಲಿ ಇವೆಲ್ಲ ಸೂಪರ್ ಬರುತ್ತೆ. ಈ ಚೌಕರ್ಸ್ ಹಾಕ್ತಿವಲ್ಲ ಕತ್ತಿಗೆ, ಇದೆಲ್ಲ ಬಂದು ನಿಮ್ಗೆ 2 grams ಇಂದ ಬರುತ್ತೆ. 2 grams ಅಲ್ಲಿ 2 grams 1 ಗ್ರಾಮ್ ಇಂದ ಸ್ಟಾರ್ಟ್ ಆಗಿದೆ. 1 ಗ್ರಾಮ್ ಕಲೆಕ್ಷನ್ಸ್ ಖಾಲಿ ಆಗಿದೆ, ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ. ಓಕೆ, ಇದು 3 grams. ಸೂಪರ್ ಸರ್. ಎಲ್ಲಾನು ಕೂಡ ಇಲ್ಲಿ ಗೋಲ್ಡ್ ಮಿಕ್ಸ್ ಆಗಿರುವಂತದ್ದು ಇರುತ್ತೆ. ಸೊ ಇದೆಲ್ಲನೂ ಕೂಡ ಪ್ಯೂರ್ ಆಗಿರುತ್ತೆ ಸರ್? ಇದೆಲ್ಲ ಪ್ಯೂರ್. ಇದು ಬಂದು ಸರೋಸ್ಕಿ ಪರ್ಲ್ ಅಂತ. ಸರೋಸ್ಕಿ ಚೆನ್ನಾಗಿರುತ್ತೆ, ಬಟ್ ರಿಯಲ್ ಪಲ್ಸ್ ಸಿಗುತ್ತೆ. ಸರೋಸ್ಕಿ ಸರ್ ಅದು ರಿಯಲ್ ಪಲ್ಸ್ ನಿಮ್ಗೆ ಸ್ಟಾರ್ಟಿಂಗ್ ಬಂದು ನಿಮ್ಗೆ 1000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 1000 ರೂಪಾಯಿಂದ ಶುರು. 1000 ರೂಪಾಯಿಂದ ಸ್ಟಾರ್ಟ್. ಓಕೆ, ಇದು ಲೈಟ್ ವೈಟ್ ಹಾರ. ಇದು ಈಗ ಒಂದು ಬ್ರೈಡಲ್ ಗೆ ತುಂಬಾ ಒಳ್ಳೆ ಕಲೆಕ್ಷನ್ಸ್. ಇದು ಲೈಟ್ ವೈಟ್, ಇದರಲ್ಲಿ ಕಾನ್ಸೆಪ್ಟ್ ಎಲ್ಲ ಇಟ್ಕೊಂಡ್ರೆ ಮಾಡೋದು. ಇದು ಜುಮ್ಕಿ ಡಿಸೈನ್ ನ ನಾವು ಹಾರ ಮಾಡಿದ್ವಿ. ಲೈಟ್ ವೈಟ್ ಅಲ್ಲಿ. ನೈಸ್. ಇದೆಲ್ಲ ಎಷ್ಟಾಗ್ಬೋದು ಸರ್? ಇದು ಓವರ್ ನಿಮ್ಗೆ 55 grams ಬರುತ್ತೆ. 55 grams ಬರುತ್ತೆ. 55 grams ಬರುತ್ತೆ. ಸೊ ಇವಾಗ ಏನಿದೆ, ಇವಾಗ ಟುಡೇ ಗ್ರಾಮ್ ಏನಿದೆ, ಚಿನ್ನದ ರೇಟ್ ಏನಿದೆ, ಅದ್ರ ಮೇಲೆ ನೀವು ಪ್ರೈಸ್ ಹಾಕ್ತೀರಾ? ಗೋಲ್ಡ್ ಪ್ರೈಸ್ ಎಲ್ಲ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇರುತ್ತೆ ಅದೇ ಪ್ರೈಸಸ್ ಬರುತ್ತೆ. ಪ್ಲಸ್ ಮೇಕಿಂಗ್ ಚಾರ್ಜ್ ಬರುತ್ತೆ. ಡಿಫರೆಂಟ್ ಐಟಮ್ ಮೇಕಿಂಗ್ ಚಾರ್ಜ್ ಎಷ್ಟಿರುತ್ತೆ ಸರ್? ಡಿಪೆಂಡ್ ಅಪಾನ್ ಐಟಮ್ ಮೇಲೆ ಮೇಡಮ್. ಓಕೆ, ಅಂದ್ರೆ ಅದು ಡಿಸೈನ್ಸ್ ಗಳ ಮೇಲೆ ಡಿಪೆಂಡ್ಸ್ ಆಗುತ್ತಾ? ಕ್ಲೈಂಟ್ಸ್ ಆ ತರ ಎಲ್ಲ ಕೂಡ. ನೋಡಿ, ಇದು 3D ವರ್ಕ್, ಫ್ರಂಟ್ ಟು ಬ್ಯಾಕ್ ಫುಲ್ 3D ವರ್ಕ್. ಇದು ಕೆಲವು ಕಡೆ ಎಲ್ಲ ಬರೀ ಬ್ಯಾಕ್ ಸೈಡ್ ಓಪನ್ ಇರುತ್ತೆ, ಬಟ್ ಇದು ಫುಲ್ 3D ವರ್ಕ್, ಫುಲ್ ಲೈಟ್ ವೈಟ್ ಐಟಮ್. ಇದೆಲ್ಲ ಫುಲ್ ಗ್ರ್ಯಾಂಡ್ ಆಗಿರುತ್ತೆ. ಇದೆಲ್ಲ ಬಾದಾಮಿ ಬೀಟ್ಸ್ ಕೊಡು. 10 ನಿಮಿಷ. ಮೇಡಮ್ ಇದು ಬಂದು ನಮ್ಮ ಹತ್ರ ಚೇಂಜಬಲ್ ಜುಮ್ಕಾಸ್ ಅಂದ್ಬಿಟ್ಟು, ಇದು ನಾವು ಬೇಕಾದ ಅಕೇಶನ್ಗೆ ಪಾರ್ಟಿ ವೇರ್ಸ್ಗೆ ಎಲ್ಲ ಹಾಕೊಂಡು ಹೋಗೋದು. ನೀವು ಬೇಕಾದ ಕಲರ್ಸ್ ಚಾಯ್ಸ್ ಮಾಡ್ಕೋಬಹುದು. ನೋಡಿ, ಇಷ್ಟು ಕಲರ್ಸ್ ಸಿಗುತ್ತೆ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ನೀವು ಒಂದು ಐಟಮ್ ತಗೊಂಡ್ರೆ
ಒಂದೇ ತರ ಹಾಕೊಂಡು ಹೋಗ್ಬೇಕು. ಇದಾದ್ರೆ ನಿಮ್ಗೆ ಏನಂದ್ರೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೊಂಡು ಹೋಗ್ಬೋದು. ಇದು ಕಲರ್ ಚೇಂಜ್ ಮಾಡ್ಕೊಬೋದು, ನೀವೇ ಮನೇಲಿ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಇದು ಇದನ್ನ ನಾವೇ ತೆಗೆದು ನೀವೇ ಹಾಕೊಳ್ಬಹುದು. ತೆಗೆದು ಹಾಕೊಬಹುದು. ಎರಡು ಕಲರ್ಸ್ ಸಿಗುತ್ತೆ, ರೆಡ್, ಗ್ರೀನ್, ಬ್ಲೂ. ಇದೆಲ್ಲ ಏನ್ ಪ್ರೈಸಸ್ ಶುರು ಆಗ್ಬೋದು ಸರ್? ಇದು ನಿಮ್ಗೆ ಇದು ಪೇರ್ ಬಂದು ನಿಮ್ಗೆ 12 ಗ್ರಾಮ್ಸ್ ಇಂದ ಬರುತ್ತೆ. ಇದು 12 ಗ್ರಾಮ್ಸ್ 12 ಗ್ರಾಮ್ಸ್ ಇಂದ ಬರುತ್ತೆ. ಇನ್ನ ಲೈಟ್ ವೇಟ್ ಇದೆ. ಇಲ್ಲಿ ನೋಡಿ, ಅದೇ ತರ ಬೇಕಂದ್ರೆ ಇದು ಬಂದು 5 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. 5 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಬೇರೆ ತರ ಬೇಕಂದ್ರೆ 2.5 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಚೇಂಜಬಲ್. ಇದು ಬೇಕಾದ್ರೆ ಕಲರ್ಸ್ ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೊಂತ ಇರ್ಬೋದು. ಆತರ ಡಿಫ್ರೆಂಟ್ ಒಂದೇ ಐಟಮ್ ನ ಬೇರೆ ಬೇರೆ ತರ ಮಾಡ್ಕೊಂತಾರ. ಇದು ನಮ್ಮ ಹತ್ರ ಕಲೆಕ್ಷನ್, ಸ್ಪೆಷಲ್ ಕಲೆಕ್ಷನ್ಸ್. ಸೊ ಇದೆಲ್ಲಾನು ಕೂಡ ಈಗ ಪ್ಲೈನ್ ಅಲ್ವಾ, ಸ್ವಲ್ಪ ಡಿಸೈನ್ಸ್ ಡಿಸೈನ್ಸ್ ಈಗ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋದು. ಇದು ಕಲರ್ಸ್ ಯಾವ್ದು ಬೇಕೋ ಈ ಕಲರ್ಸ್ ಚೇಂಜ್ ಮಾಡ್ಕೊಬಹುದು. ರೆಡ್, ಬ್ಲಾಕ್, ಗ್ರೀನ್ ಅಥವಾ ಯಾವ್ದು ಬೇಕೋ ಚೇಂಜ್ ಮಾಡ್ಕೊಬಹುದು. ಇದು ನೋಡಿ, ಇದು ಅಷ್ಟೇ, ಇದು ಚೇಂಜಬಲ್. ಹಿಂದೆ ನಿಮ್ಗೆ ಇದು ಲಾಕ್ ಇರುತ್ತೆ. ಲಾಕ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಚೇಂಜ್ ಮಾಡ್ಕೊಬಹುದು. ನಮ್ಮ ಹತ್ರ ಕಲರ್ಸ್ ಅವೈಲಬಿಲಿಟಿ ಇದೆ. ಎಷ್ಟು ಕಲರ್ಸ್ ಸಿಗುತ್ತೆ, ಕಲರ್ಸ್ ಅವೈಲಬಲ್ ಇರುತ್ತೆ. ಕಲರ್ಸ್ ಬೇಕಾದ್ರೆ ನಾವು ಯಾವ್ದು ಬೇಕಾದ್ರೆ ತಗೊಬಹುದು. ಓಕೆ. ಸೊ ಇದಕ್ಕೆಲ್ಲ ಏನ್ ಸಪರೇಟ್ ಚಾರ್ಜಸ್ ಇರುತ್ತೆ? ಯಾವ ರೀತಿ ಸಪರೇಟ್ ಚಾರ್ಜಸ್ ಆಗುತ್ತೆ. ಎಷ್ಟಿರುತ್ತೆ ಸರ್ ಇದೆಲ್ಲ ಕೂಡ? ಪರ್ ಪೀಸ್ ನಿಮ್ಗೆ 75 rupees ಇಂದ ಸ್ಟಾರ್ಟ್ ಆಗುತ್ತೆ. 75. ಅದೇನಾದ್ರು ಸೈಜಸ್ ಮೇಲೆ ಡಿಫ್ರೆನ್ಸ್ ಏನಾದ್ರು ಇದೆಯಾ? ಸೈಜಸ್ ಮೇಲೆ ಬರುತ್ತೆ. ಈ ಕಲರ್ ಆಪ್ಷನ್ಸ್ ಎಲ್ಲ ಏನಾದ್ರು ಸ್ವಲ್ಪ ಪ್ರೈಸಸ್ ಚೇಂಜ್ ಆಗ್ಬೋದಾ, ಹೇಗೆ? ಇಲ್ಲ, ಆ ರೂಬಿ ಮಾತ್ರ ಬಂದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ. ಎಲ್ಲ ಸ್ವಲ್ಪ ಸೇಮ್ ರೇಟೇ ಬರುತ್ತೆ. ಓಕೆ ಸರ್, ಹೇಳಿ ಸರ್ ಈ ಕಲೆಕ್ಷನ್ ಬಗ್ಗೆ. ಮೇಡಮ್, ಈಗ ಎಲೆಕ್ಟ್ರೋಫಾರ್ಮಿಂಗ್ ಗುಂಡ್ ಅಂತ ಹೇಳಿದಲ್ಲ, ಈಗ ಅದೇ ತರ ಎಲೆಕ್ಟ್ರೋಫಾರ್ಮಿಂಗ್ ಅಲ್ಲಿ ಪೆಂಡೆಂಟ್ಸ್. ಇದು 3D ವರ್ಕ್. ಇದೆಲ್ಲ ಲೈಟ್ ವೇಟ್, ತುಂಬಾ ನೋಡಕ್ಕೆ ಹೆವಿ ಅನ್ಸುತ್ತೆ, ಬಟ್ ತುಂಬಾ ಲೈಟ್ ವೇಟ್ ಆಗಿರುತ್ತೆ. ತುಂಬಾ ವರ್ಕ್ಮೆನ್ಶಿಪ್ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಸೊ ಎಷ್ಟು ಗ್ರಾಮ್ ಇರ್ಬೋದು ಸರ್ ಇದೆಲ್ಲ? ಇದೆಲ್ಲ ನಿಮ್ಗೆ 8 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಸೂಪರ್ ಸರ್, ತುಂಬಾ ಒಳ್ಳೆ ವರ್ಕ್ಮೆನ್ಶಿಪ್ ತುಂಬಾ ನೋಡಿ, 3D ವರ್ಕ್ ಇವೆಲ್ಲ ಫುಲ್ ಹೆವಿ ಇರುತ್ತೆ. ನೋಡೋಕೆ ತುಂಬಾ ಗ್ರ್ಯಾಂಡ್ ಲುಕ್, ರಿಚ್ ಲುಕ್ ಕೊಡುತ್ತೆ. ಸೊ ಇದ್ರಲ್ಲಿ ಯಾವ ರೀತಿ ಸಿಗುತ್ತೆ? ಇವಾಗ ನೀವು ಇಲ್ಲಿ ನಾವು ರಾಧಾಕೃಷ್ಣ ತರ ನೋಡಿದ್ವಿ, ಸೊ ಇದನ್ನ ನೋಡಿದ್ವಿ. ಅಂದ್ರೆ ಇವಾಗ ರಾಮ ಡಿಫ್ರೆಂಟ್ ಬರುತ್ತೆ ಮೇಡಮ್. ಎಲ್ಲಾ ತರನು ಬರ್ತಾ ಇರ್ತದೆ. ಅಂದ್ರೆ ಅವ್ರು ಯಾವ ರೀತಿ ರಿಕ್ವೈರ್ಮೆಂಟ್ ಕೇಳಿರ್ತಾರೆ ಆ ರೀತಿ ನೀವು ಮಾಡ್ಕೊಡ್ತೀರಾ? ಈ ವರ್ಕ್ ಅಲ್ಲಿ ಆತರ ಆಗಲ್ಲ, ಬೇರೆ ವರ್ಕ್ ಅಲ್ಲಿ ಬೇಕಾದ್ರೆ ಆಗುತ್ತೆ. ಬಟ್ ಈ ವರ್ಕ್ ಸ್ಪೆಷಲೈಸ್ ವರ್ಕ್ ಇದು. ಇದೇನಿದ್ರು ಅದೇ ತರ ವರ್ಕ್ ಏನಿದೆ ಅದೇ ಬರೋದು. ಓಕೆ. ಹೇಳಿ ಸರ್ ಈ ಕಲೆಕ್ಷನ್ ಬಗ್ಗೆ. ಮೇಡಮ್, ಇವಾಗ ಚೈನ್ ಸೆಲ್ ಸೆಂಟ್ರಲ್ ಮೋಪ್ಸ್ ಎಲ್ಲ ಬರುತ್ತಲ್ಲ, ಹೌದು, ಈಗ ಆತರ ಮೋಪ್ಸ್ ಅಲ್ಲಿ ನಾವು ರೆಡಿ ಮಾಡಿರೋದು. ಇದು ನೋಡಿ, 3 ಲೈನ್ಸ್ 4 ಲೈನ್ಸ್ ಎಲ್ಲಾ ತರನು ಸಿಗುತ್ತೆ ನಮ್ಮ ಹತ್ರ. 2 ಲೈನ್ಸ್ ಬೇಕಾ 2 ಲೈನ್ಸ್ ಸಿಗುತ್ತೆ, 3 ಲೈನ್ಸ್ ಬೇಕಾ 3 ಲೈನ್ಸ್ ಸಿಗುತ್ತೆ, 4 ಲೈನ್ಸ್ ಬೇಕಾ 4 ಲೈನ್ಸ್ ಸಿಗುತ್ತೆ, 5 ಲೈನ್ಸ್ ಆತರ ಎಲ್ಲಾ ತರನು ಲೈನ್ಸ್ ನಮ್ಮ ಹತ್ರ ಇರುತ್ತೆ. ಇದರಲ್ಲೂ ಬೇಕಾದ್ರೆ ಮಾಡ್ಬೋದು. ಈಗ ಲೇಟೆಸ್ಟ್ ಅಲ್ಲಿ ಇದು ಲೈಟ್ ವೇಟ್, ತುಂಬಾ ಟ್ರೆಂಡಿಂಗ್ ಅಲ್ಲಿ. ಇದಕ್ಕೂ ಬೇಕಾದ್ರೆ ಮಾಡ್ಕೊಡ್ತೀವಿ. ಓಕೆ. ಇದೆಲ್ಲ ಎಷ್ಟು ಗ್ರಾಮ್ಗಳಿಂದ ಶುರು ಆಗ್ಬೋದು? ಸ್ಟಾರ್ಟಿಂಗ್ ನಿಮಗೆ 2 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ದು 2 ಗ್ರಾಮ್ ಯಾವ್ದು ಇರ್ಬೋದು? ಇದು ಬರುತ್ತೆ. ಇದು 1.5 ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ. ಪೇರ್ ಇದು 1.5 ಗ್ರಾಮ್ ಇಂದ. 1.5 ಗ್ರಾಮ್ ಇಂದ ಪೇರ್. ಅಂದ್ರೆ ಮಿನಿಮಮ್ ಅಂದ್ರೆ ಈಗ 2 ಆದ್ರೂ ಮೋಪ್ ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ ಒಂದ್ ಚೈನ್ ಗೆ ಆದ್ರೆ? ಚೈನ್ 2 ಮೋಪ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ, ಸಿಂಗಲ್ ಮೋಪ್ ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಹಾಕೊಂಡ್ರೆ, ಈ ತರ ಸಿಂಗಲ್ ಮೋಪ್ ಹಾಕೊಂಡ್ರೆ ದೊಡ್ಡ ಸೈಜ್ ಅದು ಚೆನ್ನಾಗಿರುತ್ತೆ. ಓಕೆ. ಇದೆಲ್ಲ ಸ್ವಲ್ಪ ಗ್ರಾಮ್ ಜಾಸ್ತಿ ಇರುತ್ತಲ್ವಾ ಸರ್? ಗ್ರಾಮ್ ಜಾಸ್ತಿ. ಸೊ ಇದೇ ಡಿಸೈನ್ಸ್ ಅಲ್ಲಿ ನಮ್ಗೆ ಇನ್ನು ಕಡಿಮೆ ಗ್ರಾಮ್ ಅಲ್ಲಿ ಬೇಕು ಅನ್ನೋರಿಗೆ ಆತರ ಏನಾದ್ರು ನೀವು ಫೆಸಿಲಿಟಿ ಮಾಡ್ಕೊಡ್ಬೋದಾ? ಅದೇ ಮೇಡಮ್, ನಾವು ಮಾಡೋದೇ ಲೈಟ್ ವೇಟ್. ನಮ್ಮ ಇದರಲ್ಲಿ ಬಂದು ನಮ್ಮ ಅಂಗಡಿ ತುಂಬಾ ಬಂದು ಲೈಟ್ ವೇಟ್ ಕಾನ್ಸೆಪ್ಟ್ ನಮ್ದು ಜಾಸ್ತಿ. ಎಲ್ಲಾ ತರ ಲೈಟ್ ವೇಟ್ ಕಾನ್ಸೆಪ್ಟ್ ನಮ್ದು ಇರೋದು. ಮೋಪು, ಚೈನ್ಸ್, ನೆಕ್ಲೆಸ್, ಹಾರಗಳು. ಇದು ನೋಡಿ, ಅಲ್ಟ್ರಾ ಲೈಟ್ ವೇಟ್ ಹಾರ ಅಂತ ಇದ್ದು 35 ಗ್ರಾಮ್ಸ್ ಬರುತ್ತೆ. ಎಷ್ಟು ಗ್ರಾಮು? 35 ಗ್ರಾಮ್ಸ್. ಓಕೆ. ಅಲ್ಟ್ರಾ ಲೈಟ್ ವೇಟ್ ಅಂತ ಇದ್ದು ಪ್ಲಸ್ ಸ್ಪೆಷಲೈಸ್ ಮಾಡಿ ಮಾಡ್ಕೊಡ್ತೀವಿ. ಓಕೆ. ಅಂದ್ರೆ ತುಂಬಾನೇ ಅಂದ್ರೆ 35 ಗೆ ಇಷ್ಟು ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಲ್ವಾ ಸರ್ ಇದು? ಸೂಪರ್ ಸರ್. ಇದು 32 ಗ್ರಾಮ್ಸ್ ಬರುತ್ತೆ. ಕಂಪ್ಲೀಟ್ ಬೀಟ್ಸ್ ಲೆಸ್ ಬರುತ್ತೆ. ಓಕೆ. ಸೂಪರ್. ಬೀಟ್ಸ್ ಎಲ್ಲ ಮಾಡ್ಕೊಡ್ತೀವಿ. ಈ ರೀತಿ ಆದ್ರೆ ಸ್ವಲ್ಪ ಗ್ರಾಮ್ಸ್ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಇದೊಂದು 5 ಗ್ರಾಮ್ಸ್ ಅಲ್ಲಿ ಎಲ್ಲಾ ತರ ಬರುತ್ತೆ. ಓಕೆ. ಇದೆಲ್ಲ ರಿಯಲ್ ಪಲ್ಸ್. ರಿಯಲ್ ಪಲ್ಸ್. ರಿಯಲ್ ಪಲ್ಸ್ ಚಿಕ್ಕ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ. ಮಿನಿಮಮ್ ಏನ್ ಸೈಜ್ ಇಂದ ಶುರು ಆಗ್ಬೋದು ಸರ್ ಇದು? 0 ಸೈಜ್ ಏನಿದು? ನಮ್ಮ ಹತ್ರ 2.5 ಇಂದ mm ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸರ್ ಕಲರ್ಸ್ ಚೇಂಜಸ್ ಇದೆಯಲ್ಲ, ಯಾವ ರೀತಿ ಡಿಫರೆನ್ಸ್ ಗೊತ್ತಾಗುತ್ತೆ? ರಿಯಲ್ ಒರಿಜಿನಲ್ ಅಲ್ಲಿ ನಿಮ್ಗೆ ಲೈಟ್, ಕ್ರೀಮು ಎಲ್ಲ ತರದ ಕಲರ್ಸ್ ಬರುತ್ತೆ. ಓಕೆ. ಕ್ರೀಮಿಶ್ ತುಂಬಾ ನಡೆಯೋದು. ಕ್ರೀಮಿಶ್, ಲೈಟ್ ಕ್ರೀಮಿಶ್ ನಡೆಯುತ್ತೆ ಚೆನ್ನಾಗಿ. ಓಕೆ.
ಇದೆಲ್ಲ ಏನ್ ಅಂದ್ರೆ ಇದೆಲ್ಲ ಒಂದೊಂದು ಎಷ್ಟ ಆಗಬಹುದು? ಇದೆಲ್ಲ ಗ್ರಾಮ್ ಲೆಕ್ಕ ಬರ್ತದೆ. ಗ್ರಾಮ್ ಲೆಕ್ಕ ಮತ್ತೆ ಲೈನ್ ಲೆಕ್ಕ ಏನಾದ್ರು ಬರುತ್ತಾ? ಗ್ರಾಮ್ ಲೆಕ್ಕನೇ, ಗ್ರಾಮ್ ಲೆಕ್ಕ. ಗ್ರಾಮ್ ಲೆಕ್ಕದಲ್ಲಿ 1 ಗ್ರಾಮ್ಗೆ ಎಷ್ಟು ಬರ್ಬೋದು ಸರ್ ಇದು ಗುಂಡುಗಳು? ಇದು ಗುಂಡ್ ಲೆಕ್ಕ ಲೈನ್ 15 ಇಂಚಸ್ ಬರುತ್ತೆ. 15 ಇಂಚಸ್ಗೆ ಎಷ್ಟು 3 ಬರ್ಬೋದು? ಗ್ರಾಮ್ಸ್ 4 ಗ್ರಾಮ್ಸ್ ಡಿಪೆಂಡ್ ಅಪಾನ್ ಸೈಜ್ ಮೇಲೆ ಹೋಗುತ್ತೆ. ಪ್ರೈಸಸ್ ಏನಾದ್ರು ಶುರು ಆಗ್ಬೋದು? ಪ್ರೈಸಸ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ನ್ಯಾಚುರಲ್ ಅಲ್ವಾ, ಇದೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ ಸರ್, ಇದ್ರಲ್ಲೇ ಕೂಡ ಸೆಮಿನು ಕೂಡ ಸಿಗ್ಬಹುದಾ? ಸೆಮಿನೂ ಸಿಗುತ್ತೆ, ಸೆಮಿನೂ ಸಿಗುತ್ತೆ. ಹೇಳ್ಬಿಟ್ಟೆ ಕೊಡ್ತೀವಿ ಕಸ್ಟಮರ್, ಇದು ಒರಿಜಿನಲ್ ಇದು ಸೆಮಿ ಅಂತ ಹೇಳ್ಬಿಟ್ಟೆ ಕೊಡ್ತೀವಿ. Okay. ಕಸ್ಟಮರ್ ಚಾಯ್ಸ್. ಹೇಳಿ ಸರ್ ಈ ಕಲೆಕ್ಷನ್ ಬಗ್ಗೆ. ನೋಡಿ ಇದು ಬಂದು ಬೋರ್ಮಾಲ ಅಂತ. ಏನ್ ಮಾಲ? ಬೋರ್ಮಾಲ ಅಂತ ಬೋರ್ಮಾಲ. ಟ್ರೆಂಡಿಂಗ್ ಡಿಸೈನ್ಸ್ ಈಗ. ನೋಡಿ ಇದರಲ್ಲಿ ಪ್ಲೇನ್ ಬರುತ್ತೆ, ಇದ್ರಲ್ಲಿ ಮಿಕ್ಸ್ ಡಿಸೈನ್ಸ್ ಬರುತ್ತೆ. ಇದು ಬಂದು ಇದು ಬರುತ್ತೆ, ಡಿಸೈನು ಬರುತ್ತೆ, ಇದರಲ್ಲಿ ಡಿಸೈನ್ ಬರುತ್ತೆ. ಡಿಫ್ರೆಂಟ್ ಆಗಿ ಎಲ್ಲ ತರ ಸೈಜಸ್ ಮಾಡಿಸ್ಕೊಬಹುದು. ಓಕೆ. ಸೊ ಇವಾಗೆಲ್ಲ ಟ್ರೆಂಡಿಂಗ್ ಇರುವಂತದ್ದು ಇದು. ಕೇಟ್ಲ ಕೊಡು. ಇಲ್ಲ ನೋಡಿ, ಈ ಬೋರ್ಮಾಲ ಡಿಸೈನ್ಸ್ ಅಲ್ಲಿ ಈ ತರ ಮಾಡಿಸ್ಕೊಬಹುದು. ಓಕೆ. ಈ ತರ ಯಾವ ತರ ಬೇಕಾ ಡಿಸೈನ್ಸ್ ಮಾಡ್ಕೊಡ್ತೀವಿ. ಇದೆಲ್ಲ ಕ್ಯಾಟಲಾಗ್ ಇರುತ್ತೆ ನಮ್ಮ ಹತ್ರ. ಡಿಸೈನ್ಸ್ ಯಾವ್ದು ಬೇಕಾದ್ರೂ ನೋಡ್ಕೊಬಹುದು. ಈ ತರ ಬೋರ್ಮಾಲದಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ಓಕೆ. ಈ ತರ ಡಿಫ್ರೆಂಟ್ ಆಗಿ ಮಾಡಿಸ್ಕೊಂಡು. ಹೇಳಿ ಸರ್ ಈ ಕಲೆಕ್ಷನ್ ಇದು ಬಗ್ಗೆ. ಪೋಲ್ಕಿ ಚೇಂಜ್ ಅಂತ ಲೈಟ್ ವೈಟ್, ನಿಮಗೆ 2 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದ್ರೆ ಇದು ಒಂದು ಕಾಲೇಜ್ ವೇರ್ ಗೆ ಯೂಸ್ ಮಾಡುವಂತವ್ರಗ ಇಲ್ಲ ಯಾವ ರೀತಿ? ಕಾಲೇಜ್ ವೇರ್ ಗೆ, ಫಂಕ್ಷನ್ ವೇರ್ ಗೆ ಹಾಕೊಂಡು ಹೋಗ್ಬೋದು. ಆಫೀಸ್ ವೇರ್ ಗೆ ಇದೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ. ಓಕೆ, ಅಂದ್ರೆ ಇದರಲ್ಲಿ ಗೋಲ್ಡ್ ಅಂದ್ರೆ 2 ಗ್ರಾಮ್ಸ್ ಇದೆ ಇರುತ್ತೆ. ಗೋಲ್ಡ್ So, ಈ ಕಂಪ್ಲೀಟ್ ತರ ಎಲ್ಲ ಮಣಿಗಳೆಲ್ಲ ಯಾವ ರೀತಿ? ಅದನ್ನು ಯಾವ ರೀತಿ ಅಂದ್ರೆ ಅದು ಇದೆಲ್ಲ ಕಂಪ್ಲೀಟ್ ಲೆಸ್ ಬರುತ್ತೆ. ಇದು ನಿಮಗೆ ಚಾರ್ಜಸ್ ಬರುತ್ತೆ, ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. ಏನಿದೆ ಗೋಲ್ಡ್ ವೇಟ್ ಮಾತ್ರ ನಾವು ಚಾರ್ಜಸ್ ಹಾಕೋದು ಗೋಲ್ಡ್ ರೇಟ್ ಅಲ್ಲಿ. ಸರ್ ಇದೆಲ್ಲ ಒಂದು ಪ್ಯೂರ್ ಆಗಿರುತ್ತೆ ಹೇಗೆ? ಇದು ಸರೋಸ್ಕಿ ಬರುತ್ತೆ, ಸರೋಸ್ಕಿ ಬರುತ್ತೆ, ಒರಿಜಿನಲ್ ಬರುತ್ತೆ, ಎಲ್ಲ ತರನು ಹಾಕಿರ್ತೇವೆ. ಸೊ ಅವ್ರು ಯಾವ ರೀತಿ ರಿಕ್ವೈರ್ಮೆಂಟ್ ಕೇಳ್ತಾರೆ ಆ ರೀತಿ ಮಾಡ್ಕೊಡ್ತೀರಾ? ಓಕೆ. ಇದೆಲ್ಲ ಏನ್ ಪ್ರೈಸಸ್ ಶುರು ಆಗ್ಬೋದು ಸರ್ ಇದು ಈ ತರ ಒಂದು ಮಣಿಗಳೆಲ್ಲಾನು ಕೂಡ? ಬರೀ ಮಣಿನ ಚೈನ್ ಫುಲ್ ಚೈನ್ ಆದ್ರೆ ಎಷ್ಟಾಗಬಹುದು? ಫುಲ್ ಚೈನ್ ನಿಮ್ಗೆ ಒಂದು 20,000 ಇಂದ ಸ್ಟಾರ್ಟ್ ಆಗುತ್ತೆ. 20,000 ಅಂದ್ರೆ 2 ಗ್ರಾಮಿಗೆ ಲೆಕ್ಕ ಬರುತ್ತಲ್ವಾ? ಫುಲ್ ಸೆಟ್ ಅಂದ್ರೆ ಇದು ವಿತ್ ಮಣಿ ಸೇರಿ ನೀವು ಮಣಿ ಸೇರಿ, ಮಣಿ ಕಂಪ್ಲೀಟ್ ಲೆಸ್ ಬರುತ್ತೆ, ಗೋಲ್ಡ್ ವೇಟ್ ಮಾತ್ರ ಇರುತ್ತೆ. ಓಕೆ. ಸರ್ ಇದ್ರ ಬಗ್ಗೆ ಮೇಡಮ್ ಇದೆಲ್ಲ ಲೈಟ್ ವೇಟ್ ಪೆಂಡೆಂಟ್ಸ್ ಇವಾಗ ನೋಡಿದ್ರಲ್ಲ, ಮೋಪ್ ಬೇಕಾದ್ರೆ ಅದಕ್ಕೆ ಪೆಂಡೆಂಟ್ ಅಟ್ಯಾಚ್ ಮಾಡಿ ಆಡ್ಕೊಬಹುದು. ನಮ್ಮ ಹತ್ರ ನಮಗೆ 2.5 ಗ್ರಾಮ್ಸ್ ಇಂದ ಪೆಂಡೆಂಟ್ ಸ್ಟಾರ್ಟ್ ಆಗುತ್ತೆ, ಲೈಟ್ ವೇಟ್ ಪೆಂಡೆಂಟ್ಸ್. ನಕಾಸಿ ವರ್ಕ್ ಇದೆ, ಎಲೆಕ್ಟ್ರೋ ಫಾರ್ಮಿಂಗ್ ವರ್ಕ್ ಇದೆ, ಎಲ್ಲ ತರ ಡಿಫ್ರೆಂಟ್ ಆಫ್ ವರ್ಕ್ಸ್ ಇರುತ್ತೆ ನಮ್ಮ ಹತ್ರ. ಆಂಟಿಕ್ ವರ್ಕ್ ಬರುತ್ತೆ. ಸೊ ಇದಲ್ಲದೆ ಕೂಡ ಬೇರೆ ಏನಾದ್ರು ಡಿಸೈನ್ಸ್ ಗಳು ಕೇಳಿದ್ರೆ ಸೊ ಆ ರೀತಿನೂ ಕೂಡ ಮಾಡ್ಕೊಡ್ತೀರಾ? ಕಸ್ಟಮೈಸ್ ಇವಾಗ ಅವ್ರೆ ತಗೊಂಡ್ಬಂದ್ರೆ ಫೋಟೋಸ್ ಏನ್ ತಗೊಂಡ್ಬಂದ್ರೆ ಅದು ಸೇಮ್ ಟು ಸೊ ಅದ್ರ ಮೇಲೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಓಕೆ ಸರ್, ನೆಕ್ಸ್ಟ್ ಕಲೆಕ್ಷನ್ ಇದು ಸಿಲ್ವರ್ ಆರ್ಟಿಕಲ್ಸ್. ಸಿಲ್ವರ್ ಆರ್ಟಿಕಲ್ಸ್ ಅಂದ್ರೆ ನಿಮ್ಮ ಹತ್ರ ಏನೇನ್ ಸಿಗ್ಬೋದು ಸರ್? ತಟ್ಟೆ, ಚಂಬು, ದೀಪ, ಅದರ ಎಲ್ಲ ತರ ದೀಪ ಐಟಮ್ಸ್ ಸಿಗುತ್ತೆ. ಕಾಲ್ ಚೈನು, ಕಾಲುಂಗ್ರ, ಆತರ ಎಲ್ಲ ತರ ಫ್ಯಾನ್ಸಿ ಐಟಮ್ಸ್ ಸಿಗುತ್ತೆ. ಫ್ಯಾನ್ಸಿ ಐಟಮ್ಸ್ ಗಳು ಸಿಗುತ್ತೆ. ಓಕೆ. ನೆಕ್ಸ್ಟ್ ಈ ಬೀಡ್ಸ್ ಗಳ ಬಗ್ಗೆ? ಬೀಡ್ಸ್ ಎಲ್ಲ ನಿಮ್ಗೆ ಒರಿಜಿನಲ್ ನಿಮ್ಗೆಲ್ಲ ಚೆನ್ನಾಗಿ ಫೈನ್ ಕ್ವಾಲಿಟಿ ಸಿಗುತ್ತೆ. ಸ್ಟಾರ್ಟಿಂಗ್ ನಿಮ್ಗೆ 100 rupees ಇಂದ ಸ್ಟಾರ್ಟ್ ಆಗಿ 5,000 ಗಂಟ ಇದೆ ಒಂದೊಂದು ಲೈನ್. ಓಕೆ. ಎಲ್ಲ ಚೆನ್ನಾಗಿರೋ ಕ್ವಾಲಿಟಿನೇ ಇಟ್ಟಿದ್ವಿ. ಅದ್ ಕಲರ್ಸ್ ಯಾವ ತರ ಬೇಕೋ ಮ್ಯಾಚಿಂಗು ಅದರ ಎಲ್ಲ ಮಾಡ್ಕೊಡ್ತೀವಿ. ಓಕೆ. 1 to 14 ಬುಕ್ ಎಲ್ಲ ರೆಡಿ ಇರುತ್ತೆ. ಎಲ್ಲ ನ್ಯಾಚುರಲ್ಸ್ ನಿಮ್ಗೆ ಸರ್ಟಿಫೈಡ್ ಕೊಡ್ತೀವಿ, ಎಲ್ಲ ರಿಯಲ್ ಇರುತ್ತೆ. ISO ಸರ್ಟಿಫೈಡ್ ಇರುತ್ತೆ. ಸೊ ಇದೆಲ್ಲ ಏನ್ ಪ್ರೈಸಸ್ ಶುರು ಆಗ್ಬೋದು ಸರ್? ಡಿಪೆಂಡ್ ಅಪಾನ್ ಸೈಜಸ್. 5 ಬುಕ್ ಎಲ್ಲ ನಿಮ್ಗೆ ಕಮ್ಮಿನೇ ಸಿಗುತ್ತೆ ಮೇಡಮ್. 1, 14, 13 ಅವೆಲ್ಲ ಪ್ರೈಸಸ್ ಜಾಸ್ತಿನೇ ಇರುತ್ತೆ. ಡಿಪೆಂಡ್ ಅಪಾನ್ ಮಾರ್ಕೆಟ್ ರೇಟ್, ಬೆಸ್ಟ್ ಪ್ರೈಸ್ ಆಗುತ್ತೆ.